ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಮಗೆ ತೋರಿಸ್ಬೇಕು ಅಂತ ಇರೋ ರೆಸಿಪಿ ಬಂದ್ಬಿಟ್ಟು ಕಡಲೆಬೇಳೆ ವಡೆ ತೋರಿಸೋಣ ಅಂತ. ಬಕ್ಕೆ ಎಲ್ಲದಕ್ಕೂ ಸ್ಪೆಷಲಾಗಿ ಮಾಡ್ತಾರೆ, ಸಖತ್ತಾಗಿರುತ್ತೆ ನಾವು ಮಾಡೋ ಟೇಸ್ಟು. ನಾನು ನಿಮಗೆ ರೆಸಿಪಿ ತೋರಿಸ್ತಾ ಹೋಗ್ತೀನಿ. ಫಸ್ಟು ಕಡಲೆಬೇಳೆನ ಒಂದು 2 ಅವರ್ ನೆನೆಸಿಟ್ಕೊಂಡಿದ್ದೀವಿ. ಅದು ಬಂದರೆ ಒಂದು 30 ರೂಪಾಯಿ ಕಟ್ಟಿದ್ದು. ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸಣ್ಣ ಸಣ್ಣಕ್ಕೆ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು 4 ಇಂದ 5 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದರೆ ಚಕ್ಕೆ ಲವಂಗ. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ, ಇದು ಸಿಪ್ಪೆ ಏನು ಬಿಡಿಸಿಲ್ಲ, ಹಂಗೆ ಇಟ್ಕೊಂಡಿರೋದು. ಇದೊಂದು ಶುಂಠಿನ ಒಂದು 2 ಪೀಸ್ನ ಕಟ್ ಮಾಡಿ ಇಟ್ಕೊಂಡಿರೋದು. 7 ರಿಂದ 8 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ಸ್ನ ಯೂಸ್ ಮಾಡಿಕೊಂಡು ಕಡಲೆಬೇಳೆ ವಡೆ ಮಾಡೋದು ಹೆಂಗೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಚಿಕ್ಕ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ. ಎಲ್ಲ ರುಬ್ಕೋಬೇಕು, ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ, ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಚಕ್ಕೆ ಲವಂಗ ಏನಿತ್ತು ಅದನ್ನು ಹಾಕ್ಕೋತಾ ಇದ್ದೀವಿ. ಇದು ಪೇಸ್ಟ್ ಮಾಡೋಕ್ಕೆ ಮರಾಠ ಮೊಗ್ಗು ಇದೆಯಂತೆ, ಇದು ಮರಾಠ ಮೊಗ್ಗು ಅಂತಾರಂತೆ ಗೈಸ್. ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ಬೆಸ್ಟ್ ಅಲ್ವಾ? ಇದಂದರೆ ಜಾರ್ ಹಾಳಾಗ್ಬಿಡುತ್ತೆ, ಏನೋ ಗೊತ್ತಿಲ್ಲ, ನುಣ್ಣಗಾಗಲ್ಲ ಅಂತನಾ? ಓಕೆ, ಈಗ ಚಕ್ಕೆ ಲವಂಗ, ಮರಾಠ ಮೊಗ್ಗು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದಾರೆ ಗೈಸ್. ನಾವಿವಾಗ ಇದನ್ನು ಮಿಕ್ಸಿಲಿ ರುಬ್ಕೋತಾ ಇದ್ದೀವಿ. ಅದಕ್ಕೆ ನಾವು ಅದನ್ನು ಪೇಸ್ಟ್ ಮಾಡ್ಕೋಬೇಕು ಗೈಸ್. ಏನೇನು ಐಟಮ್ಸ್ ಹಾಕಿದ್ವಿ ನಾವು ಇವಾಗ ಮಿಕ್ಸಿಗೆ ಎಲ್ಲ ಈ ಥರ ಅದಕ್ಕೆ ಬರಬೇಕು, ಈ ಲೆವೆಲ್ಗೆ ಪೇಸ್ಟ್ನ ಮಾಡ್ಕೋಬೇಕು ಗೈಸ್. ಏನು ಪೇಸ್ಟ್ ಇದೆ ಅದನ್ನು ಒಂದು ಬಾಣಲಿಗೆ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಅದೇ ಜಾರಿಗೆನೆ ಕಡಲೆಬೇಳೆ ನೆನೆಸಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೋತೀವಿ. ಇವಾಗ ಅದೇ ಜಾರಿಗೆ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಸೊ ಇವಾಗ ಇಷ್ಟು ಕಡಲೆನೂ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಸೊ ಗೈಸ್, ಫುಲ್ಲು ರುಬ್ಬಿದ್ದೀವಿ. ಇವಾಗ ಈ ಥರ ನುಣ್ಣಗಾಗಿದೆ. ಕೆಳಗಡೆ ಅವಲೇ ಪೇಸ್ಟ್ ಮಾಡಿದ್ದಿದೆ, ಅದಕ್ಕೆ ಈಗ ಇಲ್ಲಿರೋ ಐಟಮ್ಸ್ನ ಹಾಕಬೇಕು. ಕೊತ್ತಂಬರಿ ಏನಿದೆ, ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು 3 ಇವಾಗ ಇದಕ್ಕೆ ಹಾಕ್ತಾರೆ. ಅಷ್ಟು ಎಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಅಷ್ಟು ಪೂರ್ತಿ ಹಾಕ್ತಾ ಇದ್ದೀವಿ. ಸೊ ಇವಾಗ ರುಬ್ಕೊಂಡಿರೋದು ಮತ್ತು ಮಿಕ್ಸರೆಲ್ಲ ಏನಿದೆ ಎಲ್ಲ ನೀಟಾಗಿ ಕಲಿಸ್ಕೋಬೇಕು, ಎಲ್ಲ ಹೊಂದ್ಕೊಳ್ಳೋ ಥರ. ಈ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ವಡೆನ ಎಷ್ಟು ಈಸಿಯಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ, ಹೀಗೆ ಕಲಿಸ್ಕೋಬೇಕು. ಸೊ ಗೈಸ್, ಕಲಸಿ ರೆಡಿ ಇಟ್ಟಿದ್ದಾರೆ ಇಲ್ಲಿ. ಇವಾಗ ಕಲಸಿ ರೆಡಿ ಇದೆ. ಇವಾಗ ಇದನ್ನು ತಟ್ಬಿಟ್ಟು ಎಣ್ಣೆಗೆ ಹಾಕೋದು ಅಷ್ಟೇ ಪೆಂಡಿಂಗು. ಎಷ್ಟು ಈಸಿ ಅಲ್ಲ? ಸೊ ಇದನ್ನು ತಟ್ಟಿ ಇವಾಗ ಎಣ್ಣೆಗೆ ಹಾಕೊಂಡು ಇದು ಕಲಸಿ ಒಂದು 5 ನಿಮಿಷ ಬಿಡೋಣ ನೆನೆಲಿ. ಅಷ್ಟರೊಳಗೆ ಎಣ್ಣೆ ಬಿಸಿ ಮಾಡ್ಕೋತೀವಿ. ಎಣ್ಣೆ ಇಟ್ಬಿಟ್ಟು ಕಾದಿರೋ ಎಣ್ಣೆಗೆ ನಾವೇನು ಕಡಲೆಬೇಳೆ ಹಿಟ್ಟನ್ನೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ವಿ, ಅದನ್ನು ಎಣ್ಣೆಗೆ ಬಿಟ್ಬಿಟ್ಟು ಚೆನ್ನಾಗಿ ಬೇಯಿಸಿ ಸೈಡ್ಗೆ ಇಟ್ಕೊಂಡ್ರೆ ಈ ರೆಸಿಪಿ ಮುಗಿಯುತ್ತೆ. ಇದು ಕಡಲೆಬೇಳೆ ವಡೆ ಅಂತಲೂ ಹೇಳ್ತಾರೆ, ಮಸಾಲೆ ವಡೆ ಅಂತಲೂ ಹೇಳ್ತಾರೆ. ಸೊ ಇದು ಇವತ್ತಿನ ರೆಸಿಪಿ ಆಗಿತ್ತು ಗೈಸ್. ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನನಗೆ ಅಂತ ಹೇಳ್ತಾ, ಈ ರೆಸಿಪಿನೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಸಾಕಷ್ಟು ರೆಸಿಪಿಗಳನ್ನ ವಿಡಿಯೋ ಮಾಡೋ ಐಡಿಯಾ ನನಗಿದೆ. ಸೊ ನನ್ನ ವೀಡಿಯೋಸ್ನ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.